ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಾನ್. ಸ್ನೇಹಿತರೆ, ಇದು 21ನೇ ಶತಮಾನ. ಅನೇಕ ಬದಲಾವಣೆಗಳಿವೆ. ಹಳೆ ಬೇರು ಹೊಸ ಚಿಗುರು ಮೂಡಿರಲು ಮರೆತವು ಎಂಬುವಂತೆ ನಮ್ಮ ಹಿಂದಿನವರ ಸಂಶೋಧನಾ ಫಲವಾಗಿ, ತ್ಯಾಗ ಬಲಿದಾನದ ಫಲವಾಗಿ ನಾವೀಗ ಸ್ವತಂತ್ರ ಭಾರತ ದೇಶದಲ್ಲಿದ್ದೇವೆ. ನಾವು ಈ ಸ್ವತಂತ್ರ ಭಾರತ ದೇಶದಲ್ಲಿ ದೇಶದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲಿ, ಜಿಲ್ಲೆಗಳಲ್ಲೂ, ತಾಲೂಕಿನಲ್ಲೂ ಹಾಗೂ ಗ್ರಾಮಗಳಲ್ಲೂ, ಗಲ್ಲಿಗಳಲ್ಲೂ 73ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಿದ್ದೇವೆ. ವಿಷಾದನೀಯ ವಿಷಯವೇನೆಂದರೆ ಸ್ನೇಹಿತರೆ, ಎಷ್ಟೋ ಜನರಿಗೆ ನಾವು ಈ ದಿನ ಯಾಕೆ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಅನ್ನುವ ಪರಿವೇ ಇಲ್ಲದಂತಾಗಿದೆ. ಇನ್ನು ಕೆಲವರು ಗಣರಾಜ್ಯೋತ್ಸವವನ್ನು ನಾವು ಏಕೆ ಆಚರಿಸ್ತೀವಿ ಅಂದರೆ 1950ರಲ್ಲಿ ನಡೆದ ಸಂವಿಧಾನವನ್ನು ಈ ದಿನ ನಾವು ಅಂಗೀಕರಿಸಲಾಯಿತು. ಈ ಅಂಗೀಕರಿಸಿದ ಸವಿನೆನಪಿಗಾಗಿ ಮಾತ್ರ ನಾವು ಈ ದಿನ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಅಂದ್ಕೊಂಡಿದ್ದಾರೆ ಸ್ನೇಹಿತರೆ. ಆದರೆ ಅದು ಮುಖ್ಯ ಉದ್ದೇಶವಲ್ಲ. ಭಾರತ ದೇಶದ ಅಖಂಡತೆಯನ್ನು ತಿಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುವ ಈ ದಿನವೇ ಜನವರಿ 26. 1947 ಅಂದರೆ ಸ್ವಾತಂತ್ರ್ಯ ನಂತರ ನಮ್ಮ ಭಾರತ ದೇಶದ ಉಕ್ಕಿನ ಮನುಷ್ಯರಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಶಪಥಗೈದ ಬಬ್ರುವಾಹನನಂತೆ ಶಪಥಗೈದು ಭಾರತವನ್ನು ಏಕತೆಯಿಂದ, ಸಂತೋಷದಿಂದ, ಸ್ವತಂತ್ರವಾಗಿ ಬದುಕುವ ಹಕ್ಕುಗಳನ್ನು ರೂಪಿಸುವುದಕ್ಕಾಗಿ ಶ್ರಮಿಸಿದ್ದರು. ನಾವು ಈ ದಿನ ವಿಶಾಲ ಭಾರತ ದೇಶದಲ್ಲಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿಯವರು. ಹಾಗೂ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜಾತಿ, ಜನಾಂಗ, ಧರ್ಮ, ಪ್ರಾಂತ್ಯಗಳನ್ನು ನಾವು ಕಾಣ್ತೇವೆ. ಈ ಹಲವಾರು ಜಾತಿ, ಧರ್ಮ, ಜನಾಂಗ, ಪ್ರಾಂತ್ಯಗಳನ್ನು ನಾವು ಕಂಡಾಗ ನಮ್ಮೆಲ್ಲರಲ್ಲೂ ಮೂಡುವ ಒಂದೇ ಪ್ರಶ್ನೆ, ಭಾವೈಕ್ಯತೆ, ಏಕತೆಯನ್ನು ಮೂಡಿಸಲು ನಾವು ಇಂದಿಗೂ ಕೂಡ ಹೋರಾಡ್ತಾ ಇದ್ದೇವೆ. ಈ ಎಲ್ಲ ನಮ್ಮ ಭಾವೈಕ್ಯತೆ, ಏಕತೆಯನ್ನು ಮೂಡಿಸುವ ಸಲುವಾಗಿ 1947ರ ನಂತರ ಸತತ 1 ವರ್ಷಗಳ ಕಾಲ ಹಲವಾರು ದೇಶಗಳಿಗೆ ಸಂಚರಿಸಿ ಸಮಗ್ರವಾಗಿ ವಿಶ್ಲೇಷಣೆ ಮಾಡಿ, ಸಮಗ್ರವಾಗಿ ಮಾಹಿತಿಗಳನ್ನು ಕಲೆ ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬೃಹತ್ ಸಂವಿಧಾನವನ್ನು ರಚಿಸ್ತಾರೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ ದೇಶ. ಇದರ ಹೆಮ್ಮೆಯ ಕಿರೀಟವು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರಿಗೆ ಸಲ್ಲುತ್ತದೆ ಸ್ನೇಹಿತರೆ. ನಮ್ಮ ಭಾರತ ದೇಶದಲ್ಲಿ ನಾವು ಹಲವಾರು ತರಹದ ಜನಾಂಗ, ಜಾತಿ, ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ಈ ತರಹದ ಹಲವಾರು ವಿಷಯಗಳನ್ನು ನಾವು ಕಾಣ್ತೀವಿ. ಇದೆಲ್ಲವನ್ನೂ ಮೀರಿ ನಾವು ಭಾರತೀಯರ ಕರ್ತವ್ಯವೇನು ಅಂತ ಇರೋದೇ ಈ ಸಂವಿಧಾನ. ಒಬ್ಬ ಹಿಂದೂ ಧರ್ಮದವನಿಗೆ ಅವನ ಭಗವದ್ಗೀತೆಯೇ ಶ್ರೇಷ್ಠ. ಒಂದು ಮುಸಲ್ಮಾನ್ ಧರ್ಮದವನಿಗೆ ಅವನ ಕುರಾನೇ ಶ್ರೇಷ್ಠ. ಒಂದು ಕ್ರೈಸ್ತ ಧರ್ಮದವನಿಗೆ ಬೈಬಲ್ಲೇ ಶ್ರೇಷ್ಠ. ಆದರೆ ಒಬ್ಬ ಭಾರತೀಯ ನಾಗರಿಕನಿಗೆ ಸಂವಿಧಾನವೇ ಶ್ರೇಷ್ಠ. ಸಂವಿಧಾನವು ಕೇವಲ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಗೆ ಮಾತ್ರವಿಲ್ಲದೆ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಸಂವಿಧಾನವು ರೂಪುಗೊಂಡಿದೆ. 1949 ನವೆಂಬರ್ 26ನೇ ತಾರೀಕಿನಂದು ಈ ಸಂವಿಧಾನವನ್ನು ಅಂಗೀಕರಿಸಿ 1950 ಜನವರಿ 26ರಂದು ಈ ಸಂವಿಧಾನವನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ. ಇದರ ನಮ್ಮ ಕರ್ತವ್ಯಗಳನ್ನು, ಮೂಲ ಕರ್ತವ್ಯಗಳನ್ನು ನಾವು ವರ್ಷವಿಡೀ ಪಾಲಿಸಿ ನಾವು ಇದರ ಸಮಗ್ರತೆಯನ್ನು ಸಾರುವ ದಿನವೇ ಈ ಜನವರಿ 26 ಸ್ನೇಹಿತರೆ. ನಾವು ಈ ದಿನ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಏನಕ್ಕಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂದರೆ ಸ್ನೇಹಿತರೆ, ದೇಶದಲ್ಲಿ ನಮಗೆಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದು ಸಮಗ್ರತೆ, ಏಕತೆ ಹಾಗೂ ರಾಜಕೀಯ ತತ್ವ. ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಮೂಲ ಉದ್ದೇಶಗಳಾಗಿರುವುದೇ ಸರ್ವಧರ್ಮ ಸಮಾನತೆ, ಅಭಿವ್ಯಕ್ತ ಮತ್ತು ಭ್ರಷ್ಟಾಚಾರ ಮುಕ್ತ ಭಾರತ. ಹಾಗೆಯೇ ನಾವು ಕಾಣ್ತಾ ಇರೋ 3 ಮುಖ್ಯ ಸಮಸ್ಯೆಗಳೂ ಸಹ ಇದೆ. ಧರ್ಮ ಸಮತೆ ಕಾಣ್ತಿಲ್ಲ, ಭ್ರಷ್ಟಾಚಾರವನ್ನು ಕಾಣ್ತಿದ್ದೇವೆ ಹಾಗೂ ಶೋಷಣೆಗೆ ಒಳಗಾಗ್ತಿದ್ದಾರೆ. ಎಷ್ಟೋ ಜನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಳೆದುಕೊಂಡಿದ್ದಾರೆ ಸ್ನೇಹಿತರೆ. ನಾವು ಭ್ರಷ್ಟಾಚಾರ ಹೇಗೆಂದರೆ, ನಾವು ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕು ಅಂತ ಹೇಳಿ ಎಷ್ಟೋ ಕರೆಗಳನ್ನು ಕೊಟ್ಟಿದ್ದೇವೆ. ಆದರೆ ಲಂಚವಿಲ್ಲದೆ ಇಂದೂ ಸಹ ಒಂದು ಕೆಲಸಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಎಷ್ಟೋ ಜನರಿಗೆ. ಲಂಚವಿಲ್ಲದೆ
ಎಷ್ಟೋ ಜನರಿಗೆ ಪರೀಕ್ಷೆಯಲ್ಲಿ ಪಾಸಾದರೂ ಮುಂದಿನ ಹಂತಕ್ಕೆ ಹೋಗೋಕ್ಕಾಗ್ತಿಲ್ಲ. ಲಂಚವಿಲ್ಲದೆ ಅವರ ಉತ್ತಮ ಶಿಕ್ಷಣವನ್ನು ಪಡೀಲಿಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಇದೆಲ್ಲ ಈ ತರಹದ ಭ್ರಷ್ಟಾಚಾರಗಳಿಂದ ನಮ್ಮ ಭಾರತ ಸಂವಿಧಾನವನ್ನು ನಾವು ಉಪಯೋಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಹಾಗೆ ಎಷ್ಟೋ ಜನ ಬಡವರಿಗೆ ಶ್ರೀಮಂತರಿಂದ ಶೋಷಣೆಗೊಳಗಾಗ್ತಿದ್ದಾರೆ, ಅವಿದ್ಯಾವಂತರಿಗೆ ಶೋಷಣೆ ಒಳಗಾಗ್ತಿದ್ದಾರೆ. ಇದನ್ನೆಲ್ಲ ಅವಲೋಕಿಸಿ ನಾವು ಒಂದು ಉತ್ತಮವಾದ ಕಾನೂನನ್ನು ಜಾರಿಗೆ ತರಬೇಕು ಸ್ನೇಹಿತರೆ. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು ನಮ್ಮ ಭಾರತ ದೇಶಕ್ಕೆ ಎಂಥ ಒಳ್ಳೆಯ ಅವಕಾಶವನ್ನು ನೀಡಿದ್ದಾರಂದರೆ, ಸಮಯಕ್ಕೆ ತಕ್ಕ ಹಾಗೆ, ಕಾಲವು ಮುಂದುವರಿದ ಹಾಗೆ ನಮ್ಮ ಕಾನೂನುಗಳನ್ನು ತಿದ್ದುಪಡಿ ಮಾಡುವ ಅವಕಾಶ ನಮ್ಮ ಸಂವಿಧಾನದಲ್ಲಿದೆ ಸ್ನೇಹಿತರೆ. ಎಂಥ ಶ್ರೇಷ್ಠ ಅವಕಾಶವಲ್ವ ಸ್ನೇಹಿತರೆ. ಯಾಕಂದರೆ ಈ ದಿನದ ಅಂದರೆ ಈ ಅಟ್ ಪ್ರೆಸೆಂಟ್ ಈ ಸಮಯದಲ್ಲಿ ನಾವು ಹೇಗೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು, ನಮ್ಮ ದೇಶದಲ್ಲಿ ಆಗುತ್ತಿರುವ ಭ್ರಷ್ಟಾಚಾರವನ್ನು ಹೇಗೆ ತಡಿಬೇಕು, ಅದಕ್ಕೆ ನಾವು ಹೊಸ ಕಾನೂನನ್ನೇ ಜಾರಿಗೆ ತರಬಹುದಾದಂತಹ ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ನಮ್ಮ ಸಂವಿಧಾನವನ್ನು ಭಾರತೀಯ ಪ್ರಜೆಗಳು ಪ್ರತಿಯೊಬ್ಬರು ತಿಳಿಯುವ ಕೆಲಸ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ನಮ್ಮ ಸಂವಿಧಾನದಲ್ಲಿರುವ ಉತ್ತಮವಾದ ಅವಕಾಶಗಳನ್ನು ನಾವು ಬಳಸ್ಕೊಳ್ಬೇಕು. ಉತ್ತಮವಾದ ಅವಕಾಶಗಳನ್ನು ನಾವು ಯಾವಾಗ ಬಳಸ್ಕೊಳ್ತೀವೋ ಆವಾಗ ಸಂವಿಧಾನವನ್ನು ನಾವು ಉಪಯೋಗಿಸ್ಕೊಂಡಾಗ್ತದೆ ಸ್ನೇಹಿತರೆ. ನಾವು ಕೇವಲ ಸಂವಿಧಾನದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಿರ್ಬೋದು, ಶೋಷಣೆ ಮುಕ್ತ ಭಾರತವನ್ನಾಗಿರ್ಬೋದು ಅಷ್ಟೇ ಇಲ್ಲದೆ ಸರ್ವಧರ್ಮ ಸಮಾನತೆಯನ್ನು ನಾವು ನೋಡಬೇಕಾಗಿದೆ ಸ್ನೇಹಿತರೆ. ನಾವು ಮಾಡಬೇಕಾಗಿರೋದು ಕೆಲಸಗಳು ಬಹಳ ಕಡಿಮೆ ಸ್ನೇಹಿತರೆ. ಏನಂದರೆ ನಾವು ಧರ್ಮದಲ್ಲಿ ಇರುವ ಸಂಘಟನೆಗಳನ್ನು, ಧರ್ಮದಲ್ಲಿ ಇರುವ ಒಂದು ಸಂಘಗಳನ್ನು ನಾವು ಮೊದಲಿಗೆ ನಿಷೇಧಿಸಬೇಕು ಸ್ನೇಹಿತರೆ. ಹಿಂದೂ ಧರ್ಮವೇ ಆಗಲಿ, ಮುಸಲ್ಮಾನ ಧರ್ಮವೇ ಆಗಲಿ, ಕ್ರೈಸ್ತ ಧರ್ಮವೇ ಆಗಲಿ, ಬೇರೆ ಧರ್ಮವೇ ಆಗಲಿ, ನಾವು ಅಲ್ಲಿರುವ ಸಂಘಟನೆಗಳನ್ನು ಫಸ್ಟು ನಿಷೇಧ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಏಕತೆಯನ್ನು ಮೆರೆಬೇಕಾದಂತಹ ನಾಗರಿಕರು. ನಮಗೆ ಸಿಕ್ಕಿರುವಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಬೆಳೆಸ್ಕೊಂಡು ಹೋಗುವಂತಹ ಕರ್ತವ್ಯವನ್ನು ಹೊಂದಿರುವವರು ನಾವು. ಇದಕ್ಕಾಗಿಯೇ ಸ್ನೇಹಿತರೆ ಧರ್ಮ ಸಂಘಟನೆಗಳನ್ನು, ಧರ್ಮ ಸಂಘ ಸಂಸ್ಥೆಗಳನ್ನು ನಾವು ಮೊದಲಿಗೆ ನಿಷೇಧಿಸಬೇಕು. ನಿಷೇಧಿಸಲು ಸಾಧ್ಯವಾಗದೇ ಇದ್ದರೂ ಸ್ನೇಹಿತರೆ ನಾವು ಅದರಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಹೊರಗೆ ಬರಬೇಕು ಸ್ನೇಹಿತರೆ. ಯಾಕಂದರೆ ನಮ್ಮ ಭಾರತ ದೇಶದ ಸಿಚುವೇಶನ್ ಹೇಗಿದೆ ಅಂದರೆ, ಈಗ ನಾವು ನಮ್ಮ ಧರ್ಮವನ್ನು ಪ್ರೀತಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಪರಧರ್ಮವನ್ನು ದ್ವೇಷಿಸುವ ಸಂಸ್ಕೃತಿಯನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ ಸ್ನೇಹಿತರೆ. ಇದೆಲ್ಲ ನಮ್ಮ ಸಂವಿಧಾನದ ತದ್ವಿರೋಧ ಸ್ನೇಹಿತರೆ. ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ಸರ್ವಧರ್ಮ ಶ್ರೇಷ್ಠತೆಯನ್ನು ಮೆರಿಬೇಕು. ನಮ್ಮ ಧರ್ಮ ಶ್ರೇಷ್ಠವು ಹೌದೋ ಅಲ್ಲೋ ಅಂತ ಹೇಳೋದಕ್ಕಿಂತ ಮುಂಚೆ ಪರಧರ್ಮವು ಶ್ರೇಷ್ಠವಲ್ಲ ಅಂತ ನಾವು ಯಾವತ್ತೂ ಹೇಳಬಾರ್ದು ಸ್ನೇಹಿತರೆ. ಯಾಕಂದರೆ ನಾವೆಲ್ಲರೂ ಭ್ರಾತೃತ್ವ ಭಾವನೆಯಿಂದ ಸಮಾಜದಲ್ಲಿ ಏಕತೆಯಾಗಿ ಹೋರಾಡಿದಾಗ ಸಮಾಜದಲ್ಲಿ ನಾವು ನಮ್ಮ ಭಾರತ ದೇಶವನ್ನು ಉತ್ತುಂಗಕ್ಕೆ ಏರ್ಸೋಕ್ಕೆ ಸಾಧ್ಯ. ಜಾಗತಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಧರ್ಮದ ಕಿತ್ತಾಟಗಳಿರಬಾರ್ದು. ನಾವು ಧರ್ಮದ ಕ್ಷಮತೆಯನ್ನು ಮರೆತು ನಾವು ಮಾನವೀಯತೆಯನ್ನು ಕಳ್ಕೊಂಡುವಂತಹ ಪರಿಸ್ಥಿತಿಗೆ ಈ ದಿನ ನಾವು ಬಂದ್ಬಿಟ್ಟಿದ್ದೀವಿ ಸ್ನೇಹಿತರೆ. ಆ ಸಮಾಜದಲ್ಲಿ ನಮಗೆ ಆಗ್ತಿರುವಂತಹ ಅನ್ಯಾಯಗಳನ್ನು ನಾವು ನಿಲ್ಲಿಸಬೇಕಾದ್ರೆ ನಾವು ಭಗವದ್ಗೀತೆಯನ್ನಷ್ಟೇ ಅಲ್ಲ, ಕುರಾನ್ನಷ್ಟೇ ಅಲ್ಲ, ಬೈಬಲ್ನಷ್ಟೇ ಅಲ್ಲ, ನಮ್ಮ ಸಂವಿಧಾನವನ್ನು ಓದಬೇಕು ಸ್ನೇಹಿತರೆ. ನಮ್ಮ ಸಂವಿಧಾನದಲ್ಲಿರುವ ಕಾನೂನು ಕಾಯ್ದೆಗಳನ್ನು ನಾವು ಯಾವಾಗ ತಿಳ್ಕೊತೀವೋ ಆವಾಗ ನಾವು ಉತ್ತಮ ಭಾರತೀಯ ಪ್ರಜೆ ಆಗ್ಬೋದು ಸ್ನೇಹಿತರೆ. ಉತ್ತಮ ಭಾರತೀಯ ಪ್ರಜೆ ಆಗಬೇಕಂದ್ರೆ ನಮಗೆ ಇರೋದು ಒಂದು ಮೂಲ ಕರ್ತವ್ಯವೇ ಸಂವಿಧಾನವನ್ನು ಓದಬೇಕು ಸ್ನೇಹಿತರೆ. ಸಂವಿಧಾನದಲ್ಲಿರುವ ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋಣ. ನಾವು ಸಂವಿಧಾನದಲ್ಲಿರುವ ಎಲ್ಲ ತರಹದ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳೋದಲ್ಲದೆ ಸಂವಿಧಾನವನ್ನು ಉಳಿಸೋಣ, ಸಂವಿಧಾನವನ್ನು ಬೆಳೆಸೋಣ. ಯಾಕಂದರೆ ಪ್ರಪಂಚದಲ್ಲೇ ಏಕೈಕ ವ್ಯಕ್ತಿ 3 ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. 1.5 ವರ್ಷಗಳ ಕಾಲ ಹಲವಾರು ದೇಶಗಳನ್ನು ಸುತ್ತಿದಾಗ ಅವರಿಗೆ ಉಪಹಾರ, ವಸತಿ, ಎಷ್ಟೋ ಥರದ ಸಾವಿರಾರು ಸಮಸ್ಯೆಗಳು ಎದುರಾದರೂ ಅವರು ಪ್ರತಿಯೊಂದು ದೇಶದ ಸಂವಿಧಾನವನ್ನು, ಅಲ್ಲಿನ ಕಾನೂನನ್ನು
ಸಂಗ್ರಹಿಸಿ ಲಾ ಮಾಡಿ ಅವರು ಭಾರತ ದೇಶಕ್ಕೆ ಉತ್ತಮ ಸಂವಿಧಾನವನ್ನು ನೀಡಿದ್ದಾರೆ. ಯಾವುದೇ ರಾಜಕೀಯ, ಯಾವುದೇ ಪಕ್ಷಪಾತ, ಆಚಾರ ವಿಚಾರಗಳಿಗೆ ಕೇಡು ತರದಂತೆಯೇ ಉತ್ತಮ ಸಂವಿಧಾನವನ್ನು ಸೃಷ್ಟಿಸಿದ್ದಾರೆ ಸ್ನೇಹಿತರೆ. ನಾವು ಇಂತಹ ಸಂವಿಧಾನದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ನಾವು ತುಂಬ ಅದೃಷ್ಟವಂತರು ಸ್ನೇಹಿತರೆ. ನಾವು ಈ ಸಂವಿಧಾನವನ್ನು ಉಳಿಸ್ಬೇಕಂದ್ರೆ ನಾವು ಫಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ನಾವು ಸಂವಿಧಾನವನ್ನು ಓದಬೇಕು, ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೊಬೇಕು, ನಾವು ಸಂವಿಧಾನವನ್ನು ಪಾಲಿಸಬೇಕು. ಕೇವಲ ಈ ದಿನಕ್ಕೆ ಮಾತ್ರ ಈ ಸಂವಿಧಾನವು ಸೀಮಿತವಾಗದೆ ನಮ್ಮ ಜೀವನದ ಪ್ರತಿಯೊಂದು ದಿನದಲ್ಲೂ, ಪ್ರತಿಯೊಂದು ಗಳಿಗೆಯಲ್ಲೂ ನಾವು ಈ ಸಂವಿಧಾನವನ್ನು ರೂಢಿಸ್ಕೊಳ್ಬೇಕು ಸ್ನೇಹಿತರೆ. ಇದನ್ನು ನಾವು ಅಳವಡಿಸ್ಕೊಳ್ಬೇಕು. ನಮಗಾಗಿ ಇರುವಂತಹ ಒಂದು ಉತ್ತಮ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ನಮ್ಮ ಸ್ಥಾನಮಾನ ಏನು ಅಂದರೆ ಸ್ನೇಹಿತರೆ, ಒಬ್ಬ ಮುಖೇಶ್ ಅಂಬಾನಿ ಮಗನಿಗೂ ಹಾಕುವ ಓಟಿಗೂ ಒಂದೇ ಬೆಲೆ, ಒಬ್ಬ ಕೂಲಿ ಕಾರ್ಮಿಕನ ಮಗ ಹಾಕುವ ಓಟಿಗೂ ಒಂದೇ ಬೆಲೆ ಸ್ನೇಹಿತರೆ. ಯಾರು ನಮ್ಮ ದೇಶದ ನಮ್ಮ ಹಕ್ಕನ್ನು ಕಸಿದುಕೊಳ್ಳೋಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ನಾವು ಪ್ರತಿಯೊಬ್ಬರು ಮೂಲವಾಗಿ ಶಿಕ್ಷಣವನ್ನು ಪಡಿಬೇಕು, ಸರ್ಕಾರದಲ್ಲಿ ಸಿಗುವ ಸೌಲಭ್ಯವನ್ನು ಪಡ್ಕೊಳ್ಬೇಕು, ಹಾಗೂ ಇಂತಹ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಸಮೃದ್ಧಿಯಿಂದ ಆಚರಿಸಬೇಕು. ನಾವು ಭಾವೈಕ್ಯತೆಯನ್ನು ಮೂಡಿಸಬೇಕು. ಹಾಗೂ ನಾವೊಬ್ಬರು ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ನಾವೊಬ್ಬರು ಭಾರತೀಯರು ಅಂತ ಹೇಳುವ ಕೆಲಸ ಆಗಬೇಕು ಸ್ನೇಹಿತರೆ. ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಉಪಯೋಗಿಸಿಕೊಳ್ಳೋಣ, ನಮ್ಮ ಸಂವಿಧಾನವನ್ನು ಬೆಳೆಸೋಣ, ನಮ್ಮ ಸಂವಿಧಾನವನ್ನು ಉಳಿಸೋಣ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು.